ವೀಕ್ಷಕರೇ ನಮಸ್ಕಾರ. ಎರಡನೇ ಹಂತದ ಚುನಾವಣೆ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಭಾರಿ ಸದ್ದು ಮಾಡುತ್ತಿದೆ. ಕಾಂಗ್ರೆಸ್ಗೆ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವ ಪೆನ್ ಡ್ರೈವ್ ಈಗ ಹಾಸನ ಸಂಸದರನ್ನು ಉಚ್ಚಾಟಿಸುವಂತೆ ಮಾಡಿದೆ. ಹಾಗಾದರೆ ಚುನಾವಣೆ ಹೊತ್ತಲ್ಲಿ ಎಳೆದು ತಂದವರ್ಯಾರು ಆ ಪೆನ್ ಡ್ರೈವನ್ನು? ಆ ಮಹಾನಾಯಕನ ಕೈಗೆ ಪೆನ್ ಡ್ರೈವ್ ಸಿಕ್ಕಿದ್ದಾದರೂ ಹೇಗೆ? ಗಂಡು ಮೆಟ್ಟಿದ ನಾಡಿಂದ ದಳಪತಿ ಗುಡುಗಿದ್ಯಾಕೆ? ಮೈತ್ರಿಯಲ್ಲಿ ಭಂಗ ತರುತ್ತಾ ಯುವ ನಾಯಕನ ಪುರಾಣ. ಅಮಿತ್ ಶಾ ಸಂದೇಶ ಕಳಿಸಿದ್ದು ಯಾರಿಗೆ? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋದೇ ಈಗ ರಾಜ್ಯದಲ್ಲಿ ಹವಾ. ಅದು ಎರಡನೇ ಹಂತದ ಮತದಾನ ಸಮೀಪಿಸಿರುವ ವೇಳೆ ಪೆನ್ ಡ್ರೈವ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ಕಚ್ಚಾಟಕ್ಕೆ ಕಾರಣವಾಗಿದೆ. ಈ ಸಂಬಂಧ ದಳಪತಿ HD ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಹೊರಬರಲು ಕಾರಣವೇನು? ಪೆನ್ ಡ್ರೈವ್ ಕಾಂಗ್ರೆಸ್ನ ಆ ಮಹಾನಾಯಕನ ಕೈಗೆ ಸೇರಿದ್ದಾದರೂ ಹೇಗೆ? ಇದನ್ನು ಬಹಿರಂಗಪಡಿಸುವ ಮೂಲಕ ದುರುದ್ದೇಶ ರಾಜಕಾರಣ ಮಾಡಲಾಗುತ್ತಿದೆ ಅಂತ HD ಕುಮಾರಸ್ವಾಮಿ DCM DK ಶಿವಕುಮಾರ್ ಹತ್ತ ಗುಂಡು ಹಾರಿಸಿದ್ದಾರೆ. ವಾರದಿಂದ ಪೆನ್ ಡ್ರೈವ್ ವಿಚಾರದಲ್ಲಿ ಅವರು ನಡೆದುಕೊಂಡಿರುವ ಬಗ್ಗೆ ನನಗೆ ಗೊತ್ತಿದೆ. ಇದಕ್ಕೆ ತಕ್ಕ ಉತ್ತರ ಕೊಡುತ್ತೇನೆ. ಪ್ರಕರಣ ಕುರಿತು ವಿವರವಾಗಿ ಚರ್ಚೆ ಮಾಡಲು ನಾನು ಸಿದ್ಧನಿದ್ದೇನೆ. ಸದ್ಯ ಸರ್ಕಾರ ಪೆನ್ ಡ್ರೈವ್ ಪ್ರಕರಣದ ತನಿಖೆಗೆ SIT ರಚನೆ ಮಾಡಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲಿ ನಮ್ಮ ತಕರಾರು ಇಲ್ಲ ಅಂತ ಸ್ಪಷ್ಟಪಡಿಸಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವರು ಪ್ರಜ್ವಲ್ ರೇವಣ್ಣ ಕುರಿತು ತಪ್ಪಾಗಿ ಮಾತನಾಡಿಲ್ಲ. ರಾಜ್ಯದ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ತೊಂದರೆ ಆದಾಗ ಸ್ಪಂದಿಸುವುದಾಗಿ ಅಪಮಾನವಾಗುವುದಂತೆ ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಅಲ್ಲದೆ ಪ್ರಜ್ವಲ್ ಪ್ರಕರಣದ ನಿರ್ಧಾರವನ್ನು JDS ಪಕ್ಷಕ್ಕೆ ಬಿಟ್ಟಿದ್ದಾರೆ. ಇದರಲ್ಲಿ ತಪ್ಪು ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಹಾಸನ, ಮಂಡ್ಯ ಕ್ಷೇತ್ರಗಳ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ನಾಯಕರು ಶ್ರಮಿಸಿಲ್ಲ ಎಂಬ ಅಸಮಾಧಾನ ಮಾಜಿ ಪ್ರಧಾನಿ HD ದೇವೇಗೌಡರು ಹೊರಹಾಕಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ದಾರೆ ಎನ್ನಲಾಗಿದೆ. ಇನ್ನೊಂದು ಕಡೆ ಪೆನ್ ಡ್ರೈವ್ ವಿಚಾರ ಬಿಜೆಪಿ ನಾಯಕರ ಮುಜುಗರಕ್ಕೂ ಕಾರಣವಾಗಿದೆ. ಈ ವಿಷಯ ಸಂಬಂಧ ಅಮಿತ್ ಶಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕಠಿಣ ಕ್ರಮ ಕೈಗೊಳ್ಳುವ ಬದಲು ರಾಜಕೀಯ ಮಾಡುತ್ತಿದೆ. ಕಾಂಗ್ರೆಸ್ಸಿಗರು ನಮಗೆ ಪ್ರಶ್ನೆ ಕೇಳುವ ಬದಲು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನಿಸಬೇಕು ಅಂತ ಪ್ರಿಯಾಂಕಾ ಗಾಂಧಿ ಅವರಿಗೆ ತಿರುಗೇಟು ನೀಡಿದ್ದಾರೆ. ಒಟ್ಟಾರೆ ಪೆನ್ ಡ್ರೈವ್ ವಿಚಾರ ಮುಂದಿನ ದಿನಗಳಲ್ಲಿ ಮೈತ್ರಿಗೆ ಧಕ್ಕೆ ತಂದರೂ ಆಶ್ಚರ್ಯವಿಲ್ಲ.